ಮೇಡಮ್ ಸ್ವಿಚ್ ಆನ್, ಇದು ಪವರ್ ಬಟನ್, ಆನ್ ಆ್ಯಂಡ್ ಆಫ್ ಇದು. ಇದು ಪ್ರೋಗ್ರಾಮ್ ನಾಬು. ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕು ಸೆಲೆಕ್ಟ್ ಮಾಡೋದು. ನೀವು ಇದು ರೊಟೇಟ್ ಮಾಡಿದ್ರೆ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ. ಓಕೆ, ಕೈ ತಗೊಳ್ಳಿ. ಮೈ ಐಎಫ್ ಇದು ಫೋನಲ್ಲೇ ಆ್ಯಪ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡೋದು ಮೇಡಮ್. ಇದು ಎಕ್ಸ್ಪ್ರೆಸ್ ವಾಶು. ಈ ಎಕ್ಸ್ಪ್ರೆಸ್ ವಾಶ್ ಅನ್ನೋದು ನೀವು ಕೊಳೆ ತೆಗೆಯಲ್ಲ ಇದು ಬಟ್ಟೆಲಿ. ನೀವು ಒಂದು ಫಂಕ್ಷನ್ಗೆ ಹೋಗಿದ್ದು ಬಂದಿರ್ತೀರ, ಜಸ್ಟ್ ಬೆವರಾಗಿರುತ್ತೆ, ಸ್ವೆಟ್ ಆಗಿರುತ್ತೆ, ಜಸ್ಟ್ ಒಂದು ವಾಶ್ ಮಾಡ್ಕೋಬೇಕು. ಕೊಳೆ ಆಗಿರಲ್ಲ ಬಟ್ಟೆ, ವಾಶ್ ಮಾಡ್ಕೊಳ್ಳೋಕ್ಕಷ್ಟೇ ಎಕ್ಸ್ಪ್ರೆಸ್ ವಾಶ್. ವುಲನ್ಸ್ ಅನ್ನೋದು ಬೆಡ್ಶೀಟ್ಗಳು, ಪಿಲ್ಲೋ ಕವರ್ಸು, ಕರ್ಟನ್ಸು, ಇದೆಲ್ಲ ವುಲನ್ಸಲ್ಲಿ. ದೊಡ್ಡದಾದರೆ ಒಂದೇ ಬೆಡ್ಶೀಟ್ ವುಲನ್ಸಲ್ಲಿ ಹಾಕಬೇಕು. ಇದು ನೋಡಿ ಇಲ್ಲಿ ಎಷ್ಟು ಏನೇನು ತಗೊಳುತ್ತೆ ಎಲ್ಲ ಹೇಳೋದು. ಅಲ್ಲ ಕೆಜಿಸು ಇಲ್ಲೇ ತೋರಿಸುತ್ತೆ ಎಷ್ಟು ಕೆಜಿ ಅಂತ. ಓಕೆ, ನಿಮಿಷ 43 ನಿಮಿಷ ತಗೊಳುತ್ತೆ. 2 kg ಕೆಪಾಸಿಟಿ, 30 ಡಿಗ್ರಿ ಬಿಸಿನೀರಲ್ಲಿ ವಾಶ್ ಆಗುತ್ತೆ. 800 RPM ಸ್ಪೀಡ್, ಸ್ಪಿನ್ನಿಂಗ್ ಸ್ಪೀಡ್, ವಿಂಡೋದು ಇಲ್ಲೇ ಪ್ರತಿಯೊಂದು ಇಲ್ಲೇ ಶೋ ಆಗುತ್ತೆ. ಅಲ್ಲ ನಾವಿವಾಗ ಎಷ್ಟು ಬಟ್ಟೆ ಹಾಕಿರ್ತೀವಿ ಅದು ಓವರ್ಲೋಡ್ ಆದ್ರೂ ತೋರಿಸುತ್ತಾ? ಓವರ್ಲೋಡ್ ತೋರಿಸಲ್ಲ ಮೇಡಮ್, ಎಷ್ಟು ಬಟ್ಟೆ ಹಾಕ್ಬೇಕು ಅನ್ನೋದು ಇಲ್ಲೇ ತೋರಿಸುತ್ತೆ. ಇಲ್ಲೇ ತೋರಿಸುತ್ತೆ. ನೀವು ಜಸ್ಟ್ ಈಗ ನಿಮ್ಗೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಈಗ ಬಟ್ಟೆ ಹಾಕ್ತೀರಾ, ಈಗ ಬೆಡ್ಶೀಟ್ಗಳನ್ನ ಹಾಕಬೇಕು. ಫಸ್ಟ್ ನೀವು ಹಾಕೋಕ್ಕೂ ಮುಂಚೆ ಇಲ್ಲಿ ನೋಡ್ಕೊಳ್ಳಿ, ವುಲನ್ಸ್ ಹೋಗ್ತೀರಾ, ಎಷ್ಟು ಕೆಜಿ ಬಟ್ಟೆ ಹಾಕ್ಬೇಕು ಅಂತ ಇಲ್ಲೇ ತೋರಿಸುತ್ತೆ. 2 kg ಹಾಕಬೇಕು, 2 kg ಹಾಕೋದು, ಹಾಕ್ಬಿಟ್ಟು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಕೊಡೋದು. ಸಿಂಥೆಟಿಕ್ ಇದು ಲೇಡೀಸ್ ಬಟ್ಟೆಗಳು ಮೇಡಮ್. ಡ್ರೆಸ್ಗಳು ಇರ್ತಲ್ಲ, ವರ್ಕ್ಸು, ಸ್ಟೋನ್ಸು ಇದೆಲ್ಲ ಇರ್ತಲ್ಲ, ಅದರಲ್ಲಿ ಸಿಂಥೆಟಿಕ್ ಹಾಕೊಳ್ಳೋದು. ಕ್ರೆಡಲ್ ವಾಶ್ ಅಂದರೆ ರೇಷ್ಮೆ ಸೀರೆಗಳು, ಕಾಸ್ಟ್ಲಿ ಸೀರೆಗಳು ಇದ್ರೆ ಕ್ರೆಡಲ್ ವಾಶ್. ಸ್ಪಿನ್ ಆ್ಯಂಡ್ ಡ್ರೈನ್, ರಿನ್ಸು ಅಂತಂದರೆ ಇದು ಎಕ್ಸ್ಟ್ರಾ ಸ್ಪಿನ್ ಬೇಕು ಅಂದರೆ ಸ್ಪಿನ್ ಮಾಡ್ಕೋಬೋದು. ಅಂದರೆ ಇನ್ನೊಂದು ಸ್ವಲ್ಪ ಬಟ್ಟೆನ ಹಿಂಡ್ಕೋಬೇಕು ಅಂದರೆ ಸ್ಪಿನ್ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಸ್ವಲ್ಪ ನೆನೆಸ್ಬೇಕು, ಜಾಲಿಸ್ಬೇಕು ಅಂತಂದರೆ ರಿನ್ಸ್ ಮಾಡ್ಕೊಳ್ಳೋದು. ಫಸ್ಟ್ ರಿನ್ಸ್ ಆಗುತ್ತೆ, ಆಮೇಲೆ ಸ್ಪಿನ್ ಆಗುತ್ತೆ. ಮಿಕ್ಸಡ್ ಡೈಲಿ ಅಂದರೆ ಇವೆಲ್ಲ ಹಬೇಲ್ ವಾಶ್ ಆಗೋದು. ಇದು ಕುಡಿದಿರೋ ನೋಡಿ, ಇದೆಲ್ಲ ಹಬೇಲ್ ವಾಶ್ ಆಗೋದು. ಅಂತಂದರೆ ಬಿಸಿನೀರಲ್ಲಿ ವಾಶ್ ಆಗಿ ಹಬೆ ಜನ್ರೇಟ್ ಆಗುತ್ತೆ ಒಳಗಡೆ. ಅಂದರೆ ಹೊಗೆ ಟೈಪಲ್ಲೆಲ್ಲ ಬಟ್ಟೆ ಒಂಥರ ಹೈಜೆನಿಕ್ ವಾಶ್ ಬರುತ್ತೆ. ಮಿಕ್ಸಡ್ ಡೈಲಲ್ಲಿ ಎಲ್ಲ ಥರದ ಬಟ್ಟೆಗಳನ್ನ ಹಾಕ್ಬೋದು. ಶರ್ಟು, ಪ್ಯಾಂಟ್ಸು, ಲುಂಗಿ, ಟವಲ್ಸು ಇದೆಲ್ಲ ಹಾಕ್ಬೋದು. ಇಲ್ಲೇ ತೋರಿಸುತ್ತೆ ನೋಡ್ಕೊಳ್ಳಿ. ಅಂದರೆ ಸ್ಯಾರಿ, ಜೀನ್ಸು ಎಲ್ಲ ಮಿಕ್ಸ್ ಮಾಡಿ 1 hour ತಗೊಳುತ್ತೆ. 10 kg ಬಟ್ಟೆ ಹಾಕ್ಬೋದು. ಅಲ್ಲ ಇವಾಗ ಬರೀ ಜೀನ್ಸ್ ಹಾಕಿದ್ರು 1 hour ತಗೊಳುತ್ತಾ? ಪ್ರತಿಯೊಂದು ಪ್ರೋಗ್ರಾಮ್ ಒಂದೊಂದು ಥರ ಇದೆ ಮೇಡಮ್. ಈಗ ಜೀನ್ಸ್ ಇದರಲ್ಲಿ ಹಾಕ್ತಿರಲ್ವಾ, 1 hour ಪ್ರೋಗ್ರಾಮ್ ತಗೊಳುತ್ತೆ. ಈ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಟೈಮಿಂಗ್ಸ್ನ ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ, ಫಿಕ್ಸ್ ಆಗಿರುತ್ತೆ ಅಲ್ಲೇ. ಕಾಟನ್ ಇದು ಅಷ್ಟೇ, ಇದು 10 kg ಕೆಪಾಸಿಟಿ. ಇದು 2 ನೋಡಿ, ಇದು 2 hour ತಗೊಳುತ್ತೆ. ಅದೇ 10 kg ಬಟ್ಟೆ. ನಿಮಗೆ ಸ್ವಲ್ಪ ಬೇಗ ಅಂದರೆ ಮಿಕ್ಸ್ ಡೈಲಿಗೆ ಹಾಕೊಳ್ಳಿ, 1 hour ತಗೊಳುತ್ತೆ, ವಾಶ್ ಮಾಡಿಕೊಡುತ್ತೆ. ಬೇಬಿ ವೇರು, ಮಕ್ಳು ಬಟ್ಟೆಗಳು ಹಾಕೋದು. ಆಂಟಿ ಅಲರ್ಜಿನ್ ಅಂತಂದರೆ ಪೇಷಂಟ್ ಬಟ್ಟೆಗಳು ಹಾಕೋದು. ಎಕ್ಸ್ಪ್ರೆಸ್ 30 ನೋಡಿ, ಇಲ್ಲ ಇದರಲ್ಲಿ ಇದು ಎಕ್ಸ್ಪ್ರೆಸ್ 15. ಇದು 1/4 ಗಂಟೆ ಪ್ರೋಗ್ರಾಮು, ಇದು ಅರ್ಧ ಗಂಟೆ ಪ್ರೋಗ್ರಾಮು. ಇದರಲ್ಲಿ ಹಬೆ ಜನ್ರೇಟ್ ಆಗುತ್ತೆ, ಇದರಲ್ಲಿ ಹಬೆ ಜನ್ರೇಟ್ ಆಗಲ್ಲ, ಅಷ್ಟೇ. ಇದು ರಿಫ್ರೆಶ್, ಎಕ್ಸ್ಟ್ರಾ ವಾಶ್ ಬೇಕು ಅಂದರೆ ಎಕ್ಸ್ಟ್ರಾ ವಾಶ್ ಮಾಡ್ಕೊಳ್ಳಿ. ನೋಡಿ ಇದು ಅಷ್ಟೇ, ಸ್ಪಿನ್ ಇಲ್ಲಿ ಕೊಟ್ಟಿದಾರಲ್ಲ, ಇದೇ ಥರ ಸ್ಪಿನ್ ಆಪ್ಷನ್ ಇದೆ. ಸ್ಪಿನ್ ಬೇಕು ಅಂದರೆ ಸ್ಪಿನ್. ಇದು ಟೆಂಪ್ರೇಚರ್ ಅಂದರೆ ಇದು 30 ಡಿಗ್ರಿ ಸೆಟ್ ಆಗಿರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ 60 ಡಿಗ್ರಿವರೆಗೂ ಹೋಗೋಕ್ಕಾಗುತ್ತೆ ಟೆಂಪ್ರೇಚರು. ಎಕ್ಸ್ಟ್ರಾ ಬೇಕು ಅಂದರೆ ಸೆಟ್ ಮಾಡ್ತೀವಿ. ಇದು ಆಪ್ಷನ್ ಡಿಸೆಲೆಕ್ಟ್. ಈ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡ್ತೀರಾ, ಈಗ ಬಟ್ಟೆಗಳು ಹಾಕಿರ್ತೀರಾ, ಮಿಕ್ಸ್ ಡೈಲಿ ಸೆಲೆಕ್ಟ್ ಮಾಡಿರ್ತೀರಾ, ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ಡ್ರಮ್ ರೊಟೇಟ್ ಆಗುತ್ತೆ. ಅಂದರೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತಲ್ವಾ? ನಿಮ್ದು ಅಲ್ಲಿ ಪ್ರೋಗ್ರಾಮ್ ಮುಗಿದ ತಕ್ಷಣ ಇಲ್ಲಿ ಟೈಮಿಂಗ್ಸ್ ಎಲ್ಲ ತೋರಿಸ್ತಿರ್ತಲ್ಲ, ಪ್ರೋಗ್ರಾಮ್ ಎಲ್ಲ ಮುಗೀತು ಅಂದಾಗ ಎಂಡ್ ಅಂತ ಡಿಸ್ಪ್ಲೇಲಿ ಶೋ ಆಗುತ್ತೆ. ಆಮೇಲೆ ಒಂದು ಸೌಂಡು ಬರುತ್ತೆ. ನಿಮ್ಗೆ ಆ ಸೌಂಡ್ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಎಂಡ್ ಅಂತ ತೋರಿಸ್ತಾ ಇರುತ್ತೆ. ಅವಾಗ ಇಲ್ಲಿ ಇಲ್ಲಾದರೂ ಆಫ್ ಮಾಡಿ, ಅಲ್ಲಾದರೂ ಆಫ್ ಮಾಡಿ, ಆಫ್ ಮಾಡ್ಬಿಟ್ಟು ಬಟ್ಟೆ ಎತ್ಕೊಳ್ಳಿ. ಆಫ್ ಮಾಡಿದ ತಕ್ಷಣ ಈ ಡೋರ್ ಓಪನ್ ಆಗಲ್ಲ, ಒಂದು 2 ನಿಮಿಷ ಆದ್ಮೇಲೆ ಡೋರ್ ಓಪನ್ ಆಗುತ್ತೆ. ಸಡನ್ ಆಗಿ ಡೋರ್ ಹಿಂಗೆ ಎಳೆದ್ಬಿಟ್ರೆ ಕಟ್ ಆಗ್ಬಿಡುತ್ತೆ ಡೋರ್ ಲಾಕ್. 2 ನಿಮಿಷ ಒಂದು 2 ನಿಮಿಷ ಈ ಕಡೆ ಅಂದರೆ ಆಫ್ ಮಾಡಿದ ತಕ್ಷಣ ಓಪನ್ ಆಗಲ್ಲ. ಇದು ಇದೇನು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪ್ರೆಸ್ ಮಾಡಿ ಎಳೆದ್ಬಿಟ್ರೆ ಕಟ್ ಆಗ್ಬಿಡುತ್ತೆ. ಲಿಕ್ವಿಡ್ ಚೇಂಬರ್ ಇದು. ಲಿಕ್ವಿಡ್ ಇಲ್ಲ ಹಾಕೋದು, ಕಂಫರ್ಟ್ ಇಲ್ಲ ಹಾಕೋದು. ಜಾಸ್ತಿ ಬಟ್ಟೆ ಇದ್ರೆ 2 ಕ್ಯಾಪ್ ಲಿಕ್ವಿಡ್ ಹಾಕಿ, ಕಡಿಮೆ ಬಟ್ಟೆ ಮೀಡಿಯಂ ಬಟ್ಟೆ ಇದೆ ಅಂತಂದ್ರೆ 1 ಕ್ಯಾಪ್ ಲಿಕ್ವಿಡ್ ಹಾಕಿ. ಲಿಕ್ವಿಡ್ ಆಯ್ತಲ್ಲ ನಿಮ್ಮ ಹತ್ರ? ಇದು ಪೌಡ್ರು, ಅಂದರೆ ಡ್ರಮ್ ಕ್ಲೀನ್ ಮಾಡೋಕ್ಕೆ ಪೌಡ್ರ್ ಇದು ಮಾಡ್ತಾರೆ, ಪೌಡ್ರ್ ಹೇಳ್ತಾರೆ. ಅಲ್ಲಿ ಕಂಫರ್ಟ್ ಅಲ್ವಾ? ಕಂಫರ್ಟ್ ಇಲ್ಲಿ ಮೇಡಮ್, ಇಲ್ಲಿ ಕಂಫರ್ಟ್, ಇಲ್ಲಿ ಲಿಕ್ವಿಡ್. ನೀವು ನೆಕ್ಸ್ಟ್ ಟೈಮ್ ಇದು ತಗೊಂಡಿದ್ರೆ ಇದು ಯೂಸ್ ಮಾಡಿ. ನೆಕ್ಸ್ಟ್ ಟೈಮ್ ತಗೊಳ್ಳೋದು IFE ತಗೊಳ್ಳಿ. ವಿತ್ ಲಿಕ್ವಿಡ್ ವಿತ್ ಕಂಫರ್ಟ್ 2 ಒಂದೇ ಬಾಟ್ಲಲ್ಲಿ ಇರುತ್ತೆ. ಹೇಳಪ್ಪ, ಬಟ್ಟೆ ಹಾಕ್ಬೇಕಾದ್ರೆ ಈ ಡ್ರಮ್ ಒಳಗಡೆ ಇರ್ಬೇಕು ಮೇಡಮ್, ಇದ್ರ ಮೇಲ್ಗಡೆ ಎಲ್ಲ ಹಾಕ್ಬೇಡಿ. ವಾಶ್ ಆಗಿದ ತಕ್ಷಣ ಒಂದು ಡ್ರೈ ಬಟ್ಟಲ್ಲಿ ರಬ್ಬರ್ನೆಲ್ಲ ಒರೆಸ್ಕೊಡಿ.
ಇನ್ನೇನಾದ್ರು ಡೌಟ್ ಇದ್ರೆ ಕೇಳಿ ನೀವು. ಇದು ವಾಟ್ರು ಇಲ್ಲಿಗಲ್ವಾ? ಇದೆ ಸರ್, ಫಿಟ್ ಮಾಡ್ಕೊಡ್ತೀನಿ. ಇದು ಕೆಳಗಡೆ ಕ್ಯಾಪ್ ಇದೆಯಲ್ಲ, ಏನಿದು? ಅದು ಕಾಯಿನ್ ಫಿಲ್ಟರ್ ಅಂತ. ಅಂದರೆ ಈಗ ಪ್ಯಾಂಟು ಶರ್ಟಲ್ಲಿ ಏನಾದ್ರು ಪಿನ್ನು ಕಾಯಿನ್ಸ್ ಏನಾದ್ರು ಇತ್ತು ಅಂತಂದರೆ ಅಲ್ಲೇ ಹೋಗಿ ಸ್ಟೋ ಅಷ್ಟು ಇದಾಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಮಿಸ್ ಆಗಿ ಏನಾದ್ರು ಕಿತ್ತೋಗಿದ್ರೆ ಅದು ಒಂದು 15 ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋದು, ಅದಷ್ಟೇ. ಥರ ಆ ಕ್ಲಿಪ್ ತೆಗೆಯೋದು, ಒಳಗಡೆ ಒಂದು ಥ್ರೆಡ್ಡಿಂಗ್ ಇದೆ, ಅದ್ರ ಒಟ್ಟೆ ಮಾಡ್ಕೊಂಡು ಕಳ್ಕೊಳ್ಳೋದು ಅಷ್ಟೇ. ಒಳಗೂ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಫಿಟ್ ಮಾಡಿ